ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಒಂದು ಭಾಳ ಮಸ್ತಾಗಿರುವಂತಹ ಬದನೆಕಾಯಿ ಬರ್ತಾ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಸಂಕ್ರಾಂತಿಗೆ ಅಂತ ಹೇಳೋಣ ವಿಶೇಷವಾಗಿ ಮಾಡುವಂತಹ ಕಿಚ್ಚ ಮೇಲೆ ಸುಟ್ಟು ಮಾಡುವಂತಹ ಬದನೆಕಾಯಿ ಬರ್ತಾ ಇವತ್ತಿನ ವಿಡಿಯೋ ಸ್ಪೆಷಲ್ ರೀ. ಇದಕ್ಕಿಂತ ಮೊದಲು ನಾವು ನಿಮ್ಗೆ ಬದನೆಕಾಯಿ ಬರ್ತಾ ರೆಸಿಪಿ ಬಹಳಷ್ಟು ಸಲ ತೋರಿಸಿದ್ದೀವಿ ರೀ. ಆದ್ರೆ ಅದೆಲ್ಲದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರ್ತೈತಿ. ಹಾಗಾದರೆ ನೋಡಕ್ರಿ, ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ. ಮೊದಲಿಗೆ ನಾವಿಲ್ಲಿ ಒಂದು ದಪ್ಪ ಬದ್ನಿಕಾಯನ್ನು ತೊಗೊಂಡಿದ್ದೀವಿ ರೀ. ತಿಳಿತಿರಲ್ಲ, ಈ ಬದ್ನಿಕಾಯಿಯನ್ನು ಏನು ಮಾಡಪ್ಪ ಅಂತಂದ್ರೆ ಅಲ್ಲಿಂದ ಅಲ್ಲೇ ನಡ್ಬಾರ್ಕ ಒಂದು ಈಟ್ ಚಾಕುಲೆ ಹಿಂಗೆ ಸೀಳ್ದಂಗೆ ಮಾಡ್ನೋರಿ. ಅಂದ್ರೆ ಒಂದು ಈಟ್ ಗೆರಿ ಕೊರ್ದು ಕಟ್ ಮಾಡ್ದಂಗೆ ಮಾಡ್ನು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ಕಡೆ ನಾವು ಕಿಚ್ಚ ರೆಡಿ ಮಾಡಿ ಇಟ್ಟಿದ್ದೆವು. ಗ್ಯಾಸ್ ಮೇಲೆ ಪ್ರತಿ ಸಲ ಸುಟ್ಟು ನಿಮಗೆ ತೋರಿಸ್ತಿದ್ದೇವ್ರಿ. ಆದ್ರೆ ಭಾಳಷ್ಟು ಜನ ಹೇಳಿದ್ರಿ ಒರಿಜಿನಲ್ ಮಾಡೋದು ಭಾಳ ಚಲೋ ರೀ ಅಂತ ಹೇಳಿ ಅದಕ್ಕೆ ಕಿಚ್ಚ ಮೇಲೆ ಸುಟ್ಟ ಸ್ವಲ್ಪ ಟೈಮ್ ತೊಗೋತೈತ್ರಿ. ಯಾಕಂತಂದ್ರೆ ಅವಕ್ಕೆ ಸಣ್ಣದ ಅಟ್ಟರಿ ಇಲ್ಲ ದೊಡ್ಡ ಇದರ ಇಟ್ಟದ್ದು ಜಲ್ದಿ ಆಗ್ತಿತ್ತು. ಈಗ ನೀವು ಅದನ್ನು ತಿರುಗಿಸಿ ಇಟ್ಕೋತ ಎಲ್ಲ ಚಲೋ ತಂಗಿ ಈ ಒಂದು ಬದನೆಕಾಯಿಯನ್ನು ಸುಡಬೇಕಾಕೈತೆ ರೀ. ತಿಳಿದ್ರೆ ಆಮೇಲೆ ಒಂದು ಸ್ವಲ್ಪ ಟೈಮ್ ತೊಗೋತೈತಿ. ಅದು ಸುಟ್ಟಿದ ಮೇಲೆ ಬರೋಬ್ಬರಿಯಾಗಿ ಈ ಒಂದು ಬದನೆಕಾಯಿ ಚಲೋ ತೆಗಿ ರೆಡಿಯಾಗಿ ಬರ್ತೈತಿ. ಇಷ್ಟು ಟೈಮ್ ತೊಗೊಂಡಾದ್ಮೇಲೆ ನೋಡ್ಬೋದು ನೀವು ಬದನೆಕಾಯಿ ಬರೋಬ್ಬರಿಯಾಗಿ ಈಗ ಎಲ್ಲ ಕಡೆಯಿಂದನೂ ನಾವು ಸುಟ್ಟಿದ್ದೆವು. ಆಮೇಲೆ ಅದನ್ನು ಏನು ಮಾಡಿದೆವಪ್ಪ ಅಂತಂದ್ರೆ ನೆಕ್ಸ್ಟ್ ಒಂದು ಪ್ಲೇಟ್ನಾಗ ತೊಗೊಂಬಂದು ಅದ್ರ ಮ್ಯಾಗಿನ ಸಿಪ್ಪೆಯನ್ನು ತೆಗಿತೇವೆ. ಕಿಚ್ಚ ಮೇಲೆ ಯಾಕೆ ತೋರಿಸ್ತೀವಿ ಅಂತಂದ್ರೆ ಮೊದಲಿಂದ ಎಲ್ಲ ಹಂಗೆ ಮಾಡ್ತಿದ್ದೆ ರೀ. ಅದಕ್ಕೆ ನಿಮಗೆ ನಾವು ಹಂಗೆ ಇರಲಿ ಅಂತ ತೋರಿಸ್ತೀವಿ. ಹಂಗೆ ಅದ್ರ ತುಂಬ ತೆಗೆದು ಬಿಡ್ನವ್ರಿ. ತುಂಬ ತೆಗೆದ ನೆಕ್ಸ್ಟ್ ನೀವು ಅದನ್ನು ಹಿಂಗೆ ಒಂದು ಚಮಚ ತೊಗೊಂಡು ಮ್ಯಾಶ್ ಮಾಡಿ ಅಷ್ಟ ಮಾಡ್ಕೊಂಡ್ರು ನಡಿತೈತಿ. ಇಲ್ಲ ಕಾರು ಕಲ್ಲಾಗಿ ಕುಡ್ತೇವತ್ತಂತಂದ್ರೆ ಆ ಕಲ್ಲೊಳಗೆ ಕುಟ್ಟಿನೂ ನೀವು ತೊಗೋಬೋದು. ಆಮೇಲೆ ಇನ್ನೊಂದು ನೋಡ್ರಿ, ನಮ್ಮ ಈ ಹಿಂದಿನ ವಿಡಿಯೋದಾಗ ನೀವು ಬೆಳ್ಳುಳ್ಳಿ ಮತ್ತು ತಪ್ಪಲು ಉಳ್ಳಾಗಡ್ಡಿ ಒಳಗೆ ಕನ್ಫ್ಯೂಸ್ ಮಾಡ್ಕೊಳತ್ತಿದ್ರಿ. ಆ ಕಡೆ ಐತಿರ್ಲಿ ಸ್ವಲ್ಪ ಮಬ್ಬು ಅದು ಹಸಿರು ಬೆಳ್ಳುಳ್ಳಿ ರೀ, ಅಂದರೆ ಗ್ರೀನ್ ಗಾರ್ಲಿಕ್. ಈ ಕಡೆ ಇದ್ದದ್ದು ಸ್ಪ್ರಿಂಗ್ ಆನಿಯನ್. ಅದನ್ನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಆಮೇಲೆ ಒಂದು ಪಾನಾಗ ಎಣ್ಣೆ ಕಾಯಕ್ಕಿಟ್ಟ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ನಾವಿಲ್ಲಿ ಹಸಿಮೆಣ್ಸಿಕಾಯಿ ಆಮೇಲೆ ಒಂದು 2 ಅವರೆಕಾಯಿಯನ್ನು ಹಾಕಾಕತ್ತೇವ್ರಿ. ಇದು ಯಾಕಂತಂದ್ರೆ ಈ ದಿನದಾಗ ಬಂದಿರುವಂತಹ ತರಕಾರಿಗಳನ್ನ ತಗೊಂಡು ಮಾಡುವಂತಹ ಒಂದು ವಿಶೇಷವಾಗಿರುವಂತಹ ಬರ್ತಾರಿ. ನೀವು ಎಂದು ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಒಮ್ಮೆ ಟ್ರೈ ಮಾಡಿ ನೋಡಿರಿ. ನೆಕ್ಸ್ಟ್ ಇದ್ರಾಗ ನಾವು ಸುಲ್ಗಾಯಿಯನ್ನು ಹಾಕಾಕತ್ತೀವಿ. ಗೊತ್ತಾತ್ರಲ್ಲ, ಹಸಿವು ಕಡ್ಲಿಗಾಯಿ. ಆ ಒಂದು ಸುಲ್ಗಾಯಿಯನ್ನು ಹಾಕಿ ಎಣ್ಣೆ ಒಳಗೆ ಸ್ವಲ್ಪ ನೀವು ಚಲೋ ತಂಗಿ ಹುರಿಬೇಕಾಗತ್ತೆ ರೀ. ಇದಾದ ನಂತರ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಮತ್ತು ಗ್ರೀನ್ ಗಾರ್ಲಿಕ್ ಎರಡೂ ನಾವು ಕಟ್ ಮಾಡಿ ಹಾಕಿದ್ದೀವಿ ರೀ. ನೆನಪಿಟ್ಕೋರಿ, ಸ್ಪ್ರಿಂಗ್ ಆನಿಯನ್ ಮತ್ತು ಗ್ರೀನ್ ಗಾರ್ಲಿಕ್. ಅಕಸ್ಮಾತ್ ನಿಮಗೆ ಗ್ರೀನ್ ಗಾರ್ಲಿಕ್ ಸಿಗಲಿಲ್ಲ ಅಂತಂದ್ರೆ ನೀವು ನಾರ್ಮಲ್ ಬೆಳ್ಳುಳ್ಳಿಯನ್ನು ಹಾಕ್ಬಹುದು ರೀ, ಒಣವು. ತಿಳಿತಿರ. ಇನ್ನು ಮುಂದಕ್ಕೆ ಅದನ್ನೆಲ್ಲನೂ ಚಂದಂಗಿ ನಾವು ಎಣ್ಣೆ ಒಳಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಹೋಗೋಣ, ಅಂದ್ರೆ ಸ್ವಲ್ಪ ಹುರ್ಕೋತಾ ಹೋಗೋಣ. ಅದಾದ ನಂತರ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದ್ರಾಗಿನ ಮೆಣಸಿನ್ಕಾಯಿ ಫಸ್ಟಿಗೆ ಕಾರು ಕಲ್ಲಾಗ ನಾವು ತೊಗೊಂಡು ಅದಕ್ಕೆ ಒಂದು ಈಟ ಉಪ್ಪನ್ನು ಹಾಕಿ ಸಣ್ಣಂಗಿ ಜಜ್ಜಿ ನಾವು ಇಟ್ಕೊಂಡ್ಬಿಡ್ನೋರಿ. ತಿಳಿತಿರ್ಲ, ಈ ಒಂದು ಕಾರು ಕಲ್ಲಾಗ ನಾವು ಹಸಿ ಮೆಣಸಿನ್ಕಾಯಿಯನ್ನು ಈಗ ಜಜ್ಜಿಟ್ಟಿದ್ದೀವಿ. ಇದಾದ ನಂತರ ಉಳಿದಿದ್ದು ಏನೇನು ನಾವು ತೊಗೊಂಡಿದ್ದೀವ್ರಲ್ಲ, ಆ ಒಂದು ಸುಲ್ಗ ಆಗಿರ್ಬೋದು ರೀ, ಗ್ರೀನ್ ಗಾರ್ಲಿಕ್ ಆಗಿರ್ಬೋದು, ಹಂಗೆ ಆ ಒಂದು ಸ್ಪ್ರಿಂಗ್ ಆನಿಯನ್ ಎಲ್ಲನೂ ತಂದ ಇದ್ರಾಗ ಹಾಕಿ ಕುಟ್ಟಕ್ಕೆ ಶುರು ಮಾಡಿ. ಕುಟ್ಟುವಾಗ ನಿಮ್ಗೆ ಇದೇನು ಹೊಸ ಥರ ಬರ್ತಾ ತೋರ್ಸತ್ತಾರೋ ಚಲೋ ಆಕೈತೋ ಇಲ್ಲೋ ಅಂಥೇಳಿ ಏನರೇ ಮನಸ್ಸಿನಾಗ ಡೌಟ್ ಇದ್ರೆ 100% ಚಲೋ ಆಕೈತೆ ರೀ. ತಪ್ಪಲಾರ್ದ ಟ್ರೈ ಮಾಡಿ ನೋಡಿರಿ. ಇದ್ರಾಗಿರುವಂತಹ ಎಲ್ಲ ಹಸಿರು ತರಕಾರಿಗಳು ಭಾಳ ಅಂದ್ರೆ ಭಾಳ ಒಳ್ಳೆಯದು. ಹಾಗೆ ಈಗ ನಾವು ಸುಟ್ಟು ಬದ್ನಿಕಾಯಿ ಮ್ಯಾಶ್ ಮಾಡಿಟ್ಟಿದ್ದೀವಿ. ಅದನ್ನು ಕಾರು ಕಲ್ಲಾಗಿ ತೊಗೊಂಡು ಬಂದು ಮತ್ತೊಮ್ಮೆ ಅದನ್ನು ಚಲೋ ತಂಗಿ ಒಂದು ಈಟ ಕುಟ್ಟಿದಂಗೆ ಮಾಡ್ನೋರಿ ಕಲ್ಲಲ್ಲಿ. ಇಷ್ಟು ಮಾಡಿ ನೀವು ರೆಡಿ ಮಾಡಿ ಇಟ್ಕೋರಿ. ಇನ್ನು ಮುಂದಕ್ಕೆ ಪಾಡ್ನಾಗ ನಾವು ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ನಾವು ಇಲ್ಲಿ ಜೀರಿಗೆ ಹಾಕಿದೇವ್ರಿ. ಜೀರಿಗೆ ಆದ ನಂತರ ಸ್ವಲ್ಪ ಬಿಳಿ ಎಳ್ಳನ್ನು ನಾವು ಸೇರಿಸಿ ಶೇಂಗಾ ಹಾಕಿದೇವ್ರಿ. ಶೇಂಗಾ ಈ ಒಂದು ಒಗ್ಗರಣೆ ಏನು ಕೊಡತ್ತಿರ್ತಿರಲ್ಲ, ನೀವು ಯಾವಾಗ ತಿನ್ನೋರಿರ್ತೀರಿ ಅವಾಗಣ ಮಾಡಿರಿ. ಶೇಂಗಾ ಅಂದ್ರೆ ಸ್ವಲ್ಪ ಕಟಮ್ ಉಳಿತಾವು. ಇಲ್ಲ ಶೇಂಗಾ ನೆನೆದು ಹೋದು ಅಂತಂದ್ರೆ ಅಟ್ಟು ಚಲೋ ಅನ್ಸಂಗಿಲ್ಲ. ನೀವು ನಿಮ್ಗೆ ಅದಕ್ಕೆ ಹೇಳ್ರೆ ಯಾವಾಗ ಮಾಡ್ಕೊಳ್ತಿರ್ತಿರಲ್ಲ ಅವಾಗ ಒಗ್ಗರಣೆ ಕೊಡ್ರಿ. ಹಂಗೆ ಅದ್ರಾಗಣ ಒಂದು ಸ್ವಲ್ಪ ಸುಲ್ಗಾಯಿ ಮತ್ತು ಕ್ಯಾರೆಟನ್ನು ಹಾಕ್ರಿ. ಕ್ಯಾರೆಟ್ ಈ ದಿನದಾಗ ಚಲೋ ಬಂದಿರ್ತಾವು. ಆ ಕ್ಯಾರೆಟನ್ನು ಹಾಕಿ ಸ್ವಲ್ಪ ನೀವು ಒಂದು ಮಿಕ್ಸ್ ಕೊಡ್ರಿ. ತಿಳಿತಿರಲ್ಲ, ಇಷ್ಟ ಮಾಡ್ಕೋತ ಹೋಗ್ರಿ. ಭಾಳ ಸುಲಭವಾಗಿ ಒಂದು ಬರ್ತಾ ಅತಿ ಮಸ್ತಾಗಿ ಮಾಡ್ತೀರಿ. ಹಂಗೆ ನೆಕ್ಸ್ಟ್ ಇಲ್ಲಿ ನಾವು ಕುಟ್ಟಿಟ್ಟಂತಹ ಬದನೆಕಾಯಿಯನ್ನು ತಂದು ಇದಕ್ಕೆ ಮಿಕ್ಸ್ ಮಾಡತ್ತಿದ್ದೀವಿ. ನಿಮಗಾಗಲೇ ಹೇಳ್ದಂಗೆ ಬದನೆಕಾಯಿ ನಿಮ್ಮ ಕಡೆ ಕಿಚ್ಚದು ಇರಲಿಲ್ಲ ಅಂತಂದ್ರೆ ನೀವು ಗ್ಯಾಸ್ ಮೇಲೆ ಸುಟ್ಟು ಸಹ ಮಾಡ್ಕೊಳ್ಬೋದು. ನಿಮಗೆ ಹೆಂಗೆ ಅನುಕೂಲ ಆಗ್ತೈತೋ ಹಂಗೆ ಮಾಡಿರಿ. ಹಂಗೆ ನೆಕ್ಸ್ಟ್ ಇದ್ರಾಗ ಉಳಿದಿದ್ದು ಏನು ನಾವೆಲ್ಲ ಜಜ್ಜಿಟ್ಟಿದ್ದೀವ್ರಲ್ಲ ಅದನ್ನು ತೊಗೊಂಡು ಬಂದು ಬದನೆಕಾಯಿ ಜೊತೆ ಮಿಕ್ಸ್ ಮಾಡತ್ತಿದ್ದೀವಿ ರೀ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ
ಒಂದು ಸುಲಭವಾಗಿರುವಂತಹ ಭಾಳ ಮಸ್ತ್ ಆಗಿರುವಂತಹ ಭರ್ತಾ ತರಕಾರಿಗಳನ್ನೆಲ್ಲ ಒಳಗೊಂಡಂತಹ ಭರ್ತಾ ರೆಡಿ ಆಕೈತ್ರಿ. ಅದರೊಳಗೆ ಒಂದಿಟ್ಟು ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕಿ ಮತ್ತೊಮ್ಮೆ ನೀವು ಸರಿಯಾಗಿ ಮಿಕ್ಸ್ ಕೊಟ್ರಿ ಅಂತಂದ್ರೆ ಮುಗಿದು ಹೋಯ್ತು ಅಂಥೇಳಿ ಅರ್ಥ. ನೋಡಿ, ಇದಕ್ಕಿಂತ ಮೊದಲು ನಾವು ನಿಮಗೆ ಬಹಳಷ್ಟು ಸಾರಿ ಭರ್ತಾ ರೆಸಿಪಿಯನ್ನು ತೋರಿಸಿದ್ದೀವಿ. ನೀವೇನ್ರೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಥವಾ ಮೊದಲಿನ ವಿಡಿಯೋಗಳನ್ನ ನೋಡಿಲ್ಲ ಅಂತಂದ್ರೆ ನೀವು ತಪ್ಪಲಾರ್ದ ಒಮ್ಮೆ ನಮ್ಮ ಸವಿರುಚಿಯ ಸೊಬಗು ಬದನೆಕಾಯಿ ಭರ್ತಾ ಸರ್ಚ್ ಮಾಡಿರಿ, ಭಾಳಷ್ಟು ವಿಡಿಯೋಗಳು ಬರ್ತಾವೆ. ಹಂಗೆ ಸಂಕ್ರಾಂತಿ ಹಬ್ಬಕ್ಕಂತ ಹೇಳಿನ ನಮ್ಮ ಕಡೆ ಒಂದು ಪ್ಲೇಲಿಸ್ಟ್ ಐತಿ, ಎಲ್ಲ ರೆಸಿಪಿಗಳು ಆ ಒಂದು ಪ್ಲೇಲಿಸ್ಟ್ನಾಗ ಸಿಗ್ತಾವೆ. ತಪ್ಪಲಾರ್ದ ಒಮ್ಮೆ ಭೇಟಿ ಕೊಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು, ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.